ಅತ್ತೆ ಸೊಸೆ ಹೇಗೆ ಸೊಸೆ? ಇಬ್ರು ಪಾಪದವರು. ಹತ್ತಿದ್ದೀನಿ ಸಿನಿಮಾದಲ್ಲಿ, ರಿಯಲ್ ಆಗೇನೆ ಹತ್ತಿದ್ದೀನಿ. ನಮ್ಮ ಮನೇಲಿ ಮಾಡೋ ಅಡುಗೆ ತುಂಬಾ ರುಚಿಯಾಗಿರುತ್ತೆ. ಸೊ ಇದು ಹಾಗೆ. ಆ ಹೆಸರಲ್ಲಿ ಗುರ್ತಿಡ್ಬೇಕಂದ್ರೆ ಆ ಕ್ಯಾರೆಕ್ಟರ್ ಗೆದ್ದಿದೆ ಅಂತ ಅರ್ಥ ಅಲ್ವಾ, ಖುಷಿ ಆಗುತ್ತೆ. ಮಗ ನೋಡ್ಕೊಂಡು ಮದ್ವೆ ಮಾಡ್ಕೊಂಡ್ ಬಂದಿದ್ದ, ನೀವು ಮದ್ವೆ ಮಾಡ್ಸಿದ್ದ ಇಬ್ರಿಗೂ? ಈಗಿನ ಕಾಲದಲ್ಲಿ ನಾವೆಲ್ಲಿ ನೋಡೋಕ್ಕಾಗತ್ತೆ. ಕೆಲವೊಂದು ವರ್ಡ್ಸ್ ಅಂತೂ ಇದೇನು ಸರ್ ಹಿಂಗಿದೆ ಅಂತ ನಾನು ಬಾಯ್ ಹೊಡ್ಕೊಂಡು ನಾನು ಹೇಳೋದು ವರ್ಡ್ಸು. ಬಟ್ ಇಲ್ಲಿ ಬೇರೆ ವಿಚಿತ್ರವಾದ ವರ್ಡ್ಸ್ ಇರುತ್ತೆ, ಖಂಡಿತ ಅದೆಲ್ಲ ಬರಲ್ಲ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪಲ್ಲವಿ ಎನ್ ರಾಜ್. ಅಮೃತಾಂಜನ್ ಶಾರ್ಟ್ ಮೂವಿ ನೋಡಿ ನಾವೆಲ್ಲ ನಕ್ಕಿದ್ವಿ, ಎಂಜಾಯ್ ಮಾಡಿದ್ವಿ, ಟ್ರಾಲ್ ಆಗಿತ್ತು, ಮಿಮ್ಸ್ ಆಗಿತ್ತು. ಇವಾಗಲೂ ನಮಗೆ ಬೋರ್ ಆದಾಗ ಯೂಟ್ಯೂಬ್ಗೆ ಹೋಗಿ ಒಂದು ಯಾವುದಾದ್ರೂ ಶಾರ್ಟ್ ಮೂವಿ ಓಪನ್ ಮಾಡಿ ನೋಡ್ತೀವಿ ಅಂತಂದರೆ ಅದು ಅಮೃತಾಂಜನ್. ಸೊ ಅಮೃತಾಂಜನ್ ಟೀಮು ಬೆಳ್ಳಿ ಪರದೆಗೆ ಬರಲಿಕ್ಕೆ ರೆಡಿ ಆಗಿದ್ದಾರೆ. ಅದು ಯಾವಾಗ? ಇದೇ ಜಾನ್ವರಿ 30ನೇ ತಾರೀಕು. ಸೊ ಸದ್ಯಕ್ಕೆ ಒಂದು ಒಳ್ಳೆ ಪ್ರೆಸ್ ಮೀಟ್ ಆಯಿತು. ಸೊ ನನ್ನ ಜೊತೆಗೆ ಒಂದು ಬೆಸ್ಟ್ ಅತ್ತೆ ಸೊಸೆ ಕಾಂಬಿನೇಷನ್ ಇದ್ದಾರೆ. ಈಗಾಗಲೇ ನಿಮಗೆ ಗೊತ್ತಿರುತ್ತೆ ಯಾರು ಅಂತ. ಎಸ್, ಪಾಯಲ್ ಅವರು ಹಾಗೆ ಮಧುಮತಿ ಅವರಿದ್ದಾರೆ. ಸೊ ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್ ನಮಸ್ತೆ, ಹೇಗಿದ್ದೀರಾ? ನಮಸ್ಕಾರ, ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನೀವು ಹೇಗೆ? ನಮಸ್ತೆ, ಚೆನ್ನಾಗಿದ್ದೀನಿ. ನೀವು? ನಾನು ಚೆನ್ನಾಗಿದ್ದೀನಿ. ತುಂಬ ಚೆನ್ನಾಗಿ ಕಾಣ್ತಿದ್ದೀರಾ ಇಬ್ರು. ಓಕೆ, ಅತ್ತೆ ಸೊಸೆ ಹೇಗೆ ಸೊಸೆ? ಸೊಸೆ ಪಾಪದವಳು, ಅತ್ತೆ ತರಾನೇ ಅಲ್ವೇನೆ? ಪಾಪ ಹೌದು, ಇಬ್ರು ಪಾಪದವರು. ಪಾಪದವ್ರು ಅಂತ ಅನ್ನಿಸ್ತಿಲ್ವಲ್ಲ? ಇಲ್ಲ, ಅದನ್ನ ನೋಡು ತಲೆ ಕೆಡ್ಸ್ಕೊಬೇಡಿ, ತುಂಬಾ ಪಾಪದವರು. ಅತ್ತೆ ಹೇಗೆ? ವೆರಿ ಸ್ವೀಟ್. ಫಸ್ಟ್ ಅಮ್ಮ ಆಗಿದ್ರು, ಈಗ ಅತ್ತೆ. ಈ ಜನ್ಮದಲ್ಲಿ, ಸಿನಿಮಾ ಜನ್ಮದಲ್ಲಿ ಅತ್ತೆ. ಒಂದು ಶಾರ್ಟ್ ಮೂವಿಯಿಂದ ಬೆಳ್ಳಿ ತೆರೆಗೆ ಬರ್ಲಿಕ್ಕೆ ರೆಡಿ ಆಗಿದ್ರೆ ಏನ್ ಅನಿಸ್ತಾ ಇದೆ ಮೇಡಮ್? ಭಾಳ ಖುಷಿ ಆಗ್ತಾ ಇದೆ. ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಇದೀವಿ. ಅದೇ ನಾನು ಅವಾಗಲೇ ಕೂಡ ಹೇಳ್ತಾ ಇದ್ದೆ, ತುಂಬಾ ಚಿಕ್ಕ ಚಿಕ್ಕ ಆಸೆ ಇದೆ. ದೊಡ್ಡ ಪರದೆ ಮೇಲೆ ನಮ್ಮ ಹೆಸರು ನೋಡಬೇಕು ಅನ್ನೋದು, ಅದರದ್ದು ಫೋಟೋ ತೆಕ್ಕೋಬೇಕು ಅನ್ನೋದು, ಈ ಥರದ್ದೆಲ್ಲ ಚಿಲ್ಲರೆ ಆಸೆಗಳು ತುಂಬ ಇದೆ. ಇಷ್ಟು ದಿನಗಳ ಕಾಲ ನಿಮ್ಮ ಸಿನಿಮಾ ಶಾರ್ಟ್ ಮೂವೀಸ್ ನೋಡಿ ಜನ ನಗಾಡಿದ್ರು, ಕೆಲವೊಂದ್ಸಲ ಕೋಪ ಮಾಡ್ಕೊಂಡು ಬೈದಿರೋದು ಇದೆ. ಈಗ ಒಂದು ಒಳ್ಳೆ ಸ್ಟೇಜ್ ಸಿಕ್ಕಿದೆ. ಏನಂತಾರೆ ಜನಗಳು? ಜನರು ಮತ್ತೆ ನಗ್ತಾರೆ, ಅಳ್ತಾರೆ. ಕೆಲವರು ಇಷ್ಟ ಆಗದೆ ಇರೋರು ಬೈಕೋತಾರೇನೋ ಗೊತ್ತಿಲ್ಲ. ಬಟ್ ಇದೇ ಥರನೇ ಸೇಮ್ ಫೀಲಿಂಗ್ಸ್. ನಿಮಗೇನು ಅನ್ನಿಸ್ತಿದೆ? ಇಷ್ಟು ದಿನ ನಿಮ್ಮನ್ನ ಟೊಮ್ಯಾಟೊ ಡ್ಯಾಶ್ ಅಂತೆಲ್ಲ ಹೇಳ್ತಾ ಇದ್ರು, ಹಾಗೆ ನಿಮ್ಮನ್ನ ಹಂಗೆ ರೆಕಗ್ನೈಸ್ ಕೂಡ ಮಾಡ್ತಿದ್ರು, ಒಳ್ಳೊಳ್ಳೆ ಕ್ಯಾರೆಕ್ಟರ್ಗಳನ್ನ ಶಾರ್ಟ್ ಮೂವಿಲಿ ಮಾಡ್ಕೊಂಡು ಬಂದಿದ್ರ. ಇವಾಗ ಮತ್ತೆ ಬೆಳ್ಳಿ ತೆರೆ ಮೇಲೆ ಮಿಂಚಲಿಕ್ಕೆ 2026 ಒಳ್ಳೊಳ್ಳೆ ಸಿನಿಮಾಗಳು ಕೂಡ ರೆಡಿ ಆಗಿದೆ. ಏನು ಅನ್ನಿಸ್ತದೆ ನಿಮಗೆ? ತುಂಬ ಖುಷಿ ಆಗ್ತಿದೆ. ಅದರಲ್ಲೂ ಅಮೃತಾಂಜನ್ ನಂಗೆ ತುಂಬ ಸ್ಪೆಷಲ್, ನನ್ನ ಫಸ್ಟ್ ಶಾರ್ಟ್ ಫಿಲಮ್. ಸೊ ಎಲ್ಲರಿಗೂ ವಿಭಿನ್ನ ರೀತಿಯಲ್ಲಿ ಕ್ಯಾರೆಕ್ಟರೈಸೇಷನಲ್ಲಿ ನನ್ನ ಪರಿಚಯ ಇದೆ. ಇದರಲ್ಲೂ ಒಂದು ಹೊಸ ಪ್ರಯತ್ನ ಇರುತ್ತೆ. ಸೊ ಹೊಸ ಪ್ರಯತ್ನ ಏನಂದರೆ ಹತ್ತಿದ್ದೀನಿ ಸಿನಿಮಾದಲ್ಲಿ, ರಿಯಲ್ ಆಗೇನೆ ಹತ್ತಿದ್ದೀನಿ. ಸೊ ತುಂಬ ಖುಷಿ ಆಗ್ತಾ ಇದೆ. ಇದು ಅಮೃತಾಂಜನ್ ಅಂತಂದರೆ ಬೇಸಿಕಲಿ ಒಂದು ಕಾಮಿಡಿ ಸಿನಿಮಾ ಅಂತಲೇ ನಾವೆಲ್ಲ ಅಂದ್ಕೊಂಡಿದ್ವಿ. ಬಟ್ ನೀವು ಇವಾಗ ಹೇಳಿದಾಗಲೇ ನಮಗೆ ಅಳಿಸ್ತೀರಾ ಅನ್ನೋದು ಗೊತ್ತಾಗಿತ್ತು. ಅಳು ಯಾವ ಥರ ಬರುತ್ತೆ ಅಂತ? ನಾವು ಲೈಫ್ನ ಕಾಮಿಡಿ ಅಂದ್ಕೊಂಡ್ರೆ ಬರೀ ನಗ್ತಾ ಇರ್ಬೋದು. ಸೊ ಅಂದರೂ ಒಂದು ಸ್ವಲ್ಪ ಅಳ್ತೀವಲ್ವಾ? ಸೊ ಆ ಥರ ಅಷ್ಟೇ. ನೀವು 90% ನಕ್ಕಿದ್ರೆ ಒಂದು 10% ಅಳ್ತೀರಾ, ಆ ಥರ. ಇಷ್ಟು ಸಿನಿಮಾಗಳನ್ನು ಮಾಡಿದ್ದೀರಾ. ಇಷ್ಟು ಸಿನಿಮಾಗಳಿಗೂ ಈ ಅಮೃತಾಂಜನ್ ಸಿನಿಮಾಕ್ಕೂ ಏನು ವಿಶೇಷತೆ ಇದೆ? ನೋಡಿ, ಹೆತ್ತವ್ರಿಗೆ ಹೆಗ್ಣ ಮುದ್ದು ಅಂತ. ಆಮೇಲೆ ನಮ್ಮ ಮನೇಲಿ ಮಾಡೋ ಅಡುಗೆ ತುಂಬ ರುಚಿಯಾಗಿರುತ್ತೆ. ಸೊ ಇದು ಹಾಗೆ, ನಮ್ಮ ಮನೆ ಪಿಕ್ಚರು ಅನ್ನೋ ಥರ. ಸೊ ನಮಗೆ ಇದು ಡಿಫ್ರೆಂಟು, ಇದು ಸೂಪರ್ ಹಿಟ್ಟು, ಸಖತ್ತಾಗಿದೆ, ನಿಜವಾಗ್ಲೂ ಚೆನ್ನಾಗಿದೆ, ನೀವು ನೋಡಿ. ಬಟ್ ನಾವು ಹಾಗೆ ನಮಗೆ ಭಾಳ ಹತ್ತಿರವಾಗಿದೆ ಮೂವಿ. ಸೆಟ್ಟಲ್ಲೆಲ್ಲ ಪಾಯಲ್ ಅವ್ರು ಹೇಗಿರ್ತಾ ಇದ್ರು ಅಂತ? ನಾನು ಆ್ಯಕ್ಚುಲಿ ತುಂಬ ಕ್ವೈಟ್, ನಾನು ಜಾಸ್ತಿ ಮಾತಾಡಲ್ಲ. ಬಟ್ ನಾವು ಮಾಡಿರೋ ಕ್ಯಾರೆಕ್ಟ್ರನ್ನ ನೋಡಿದ್ರೆ ಫಸ್ಟ್ ಟೈಮ್ ಮಾತಾಡೋರು, ನೀವು ಇಷ್ಟು ಸಾಫ್ಟಾಗಿ ಮಾತಾಡ್ತೀರಾ ಅಂತ ಕೇಳಿದವರಿದ್ದಾರೆ. ನಾನು ಸ್ವಲ್ಪ ಹಾಗೆ. ಓಕೆ, ನಿಮ್ಮನ್ನ ಜನ ಇವಾಗಲೂ ಕೂಡ ರೆಕಗ್ನೈಸ್ ಮಾಡೋದು ಯಾವ ರೀತಿ? ಪಾಯಲ್ ಅಂತ ರೆಕಗ್ನೈಸ್ ಮಾಡ್ತಾರೆ. ಶಾರ್ಟ್ ಫಿಲ್ಮ್, ಅದೇ ಅಮೃತಾಂಜನು, ಅಂದರೆ ಬೇರೆ ಬೇರೆ ಮದನ ಮಂದಾರ, ಪೀಕೆ ಅಂತಾಗಲಿ, ಟೊಮ್ಯಾಟೊ ಅಂತಾಗಲಿ, ಬೇರೆ ಬೇರೆ ಕ್ಯಾರೆಕ್ಟ್ರಲ್ಲಿ ಖುಷಿ ಆಗುತ್ತೆ. ಅಂದರೆ ಆ ಪಾತ್ರ ಅಷ್ಟು ಸ್ಟ್ರಾಂಗ್, ಅಷ್ಟು ಚೆನ್ನಾಗಿ ಆ ಹೆಸರಲ್ಲಿ ಗುರ್ತಿಡ್ಬೇಕಂದ್ರೆ ಆ ಕ್ಯಾರೆಕ್ಟರ್ ಗೆದ್ದಿದೆ ಅಂತ ಅರ್ಥ ಅಲ್ವಾ, ಖುಷಿ ಆಗುತ್ತೆ. ಈ ಸಿನಿಮಾದಲ್ಲಿ ಆ ರೀತಿಯಾದಂತಹ ವೈರಲ್ ಆಗುವಂತಹ ಡೈಲಾಗ್ಸ್ಗಳು ಯಾವುದಾದ್ರೂ ಇದೆಯಾ? ವೈರಲ್ ಆಗೋಂಥ ಡೈಲಾಗ್ ಇಲ್ಲ, ಯಾಕಂದರೆ ಅದೇ ಹೇಳಿದ್ನಲ್ಲ, ಇದರಲ್ಲಿ ಕಂಪ್ಲೀಟ್ ಸ್ವಲ್ಪ ನಂದು ಸಾಫ್ಟ್ ಸೈಡ್ ಇದೆ. ಸೊ ಆ ಥರ ಇಲ್ಲ. ಬಟ್ ಕ್ಯಾರೆಕ್ಟರ್ ಸ್ವಲ್ಪ ಉರಿ ಅಂತ ಕ್ಯಾರೆಕ್ಟ್ರು, ಎಲ್ಲ ವಿಷಯಕ್ಕೂ ಬೇಗ ಉರ್ಕೊಂಡ್ಬಿಡ್ತೀನಿ. ಸೊ
ಸೊ ಆ ಕ್ಯಾರೆಕ್ಟರ್ ಆ ಥರ ಎಕ್ಸ್ಪೆಕ್ಟ್ ಮಾಡ್ಬೋದು ನನ್ನ. ಅಷ್ಟು ಆ ರೀತಿ ಉರಿ ಉರಿಯಾಗಿದ್ರು ಅಳಿಸ್ತೀರಾ, ಅದೇ ಹೇಗ್ರಿ? ಅದು January 30th ನೋಡ್ಬೇಕು ನೀವು. ಕರೆಕ್ಟ್ ಅಲ್ಲ? ಎಸ್. ಆ ಸೊಸೆ ಹೊಂದ್ಕೊಂತಾರ ನಿಮಗೆ ಹೇಗೆ? ಆ, ಖಂಡಿತ ಹೊಂದ್ಕೊಳ್ಳೇಬೇಕು. ನನ್ಗೆ ಯಾರಾದರೂ ಅಡ್ಜಸ್ಟ್ ಆಗ್ತಾರ್ರಿ, ಖಂಡಿತ. ಅದು ಸಾಫ್ಟು, ನಾನು ಸಾಫ್ಟು, ಸೊ ಅಡ್ಜಸ್ಟ್ ಆಗೇ ಆಗ್ತೀವಿ. ಮಗ ನೋಡ್ಕೊಂಡು ಮದ್ವೆ ಮಾಡ್ಕೊಂಡ್ ಬಂದಿದ್ದ, ನೀವು ಮದ್ವೆ ಮಾಡಿಸಿದ ಇಬ್ರಿಗೂ? ಆ, ಈಗಿನ ಕಾಲದಲ್ಲಿ ನಾವೆಲ್ಲಿ ನೋಡೋಕ್ಕಾಗತ್ತೆ ಅಲ್ವಾ? ಮಕ್ಕಳು ನೋಡ್ಕೊಂಡು ಬರ್ತಾರೆ, ನಾವು ಮದುವೆ ಮಾಡಿಸ್ತೀವಿ. ನಮಗೆ ಪರ್ಮಿಷನ್ ಕೊಡ್ತಾರಲ್ಲ ಮದುವೆ ಮಾಡ್ಸಕ್ಕೆ, ಅದೇ ಗ್ರೇಟು. ಏನಂತಾರೆ ಮಗ? ಮಗ ಏನಂತಾನೆ ನೋಡಿ, ಪಿಕ್ಚರಲ್ಲಿ, ಸಿನಿಮಾದಲ್ಲೇ ನೋಡ್ಬೇಕು, ನೀವು ಬಂದು ನೋಡಬೇಕು. ನಿಮಗೆ ವಿಶೇಷವಾಗಿ ಇಷ್ಟು ಶಾರ್ಟ್ ಮೂವೀಸ್ಗಳನ್ನ ಮಾಡ್ಕೊಂಡ್ ಬಂದಿರ, ಜನ ಹೆಂಗ್ ರೆಕಗ್ನೈಸ್ ಮಾಡ್ತಾರೆ? ನನಗೆ ಜಾಸ್ತಿ ಜನ ರೆಕಗ್ನೈಸ್ ಮಾಡೋದೇ ಶಾರ್ಟ್ ಮೂವೀಸಿಂದ. ಇವ್ರ ಅಮ್ಮ ಅಂತಾನೆ ರೆಕಗ್ನೈಸ್ ಮಾಡೋದು, ಅದನ್ನ ಹೇಳ್ಬಿಟ್ಟೆ ಟೊಮೆಟೊ ಅವ್ರ ಅಮ್ಮ ಅಂತಾನೆ ರೆಕಗ್ನೈಸ್ ಮಾಡೋದು. ಆಮೇಲೆ ನೀವು ನಿಜವಾಗ್ಲೂ ಕುಡಿತೀರಾ ಅಂತ ಕೇಳ್ತಾರೆ, ಸೊ ಆ ಥರನೇ ರೆಕಗ್ನೈಸ್ ಮಾಡೋದು. ಅವಾಗ್ಲೇ ಮಾತಾಡ್ಬೇಕಾದ್ರೆ ಹೇಳ್ತಿದ್ರು, ಅಂದ್ರೆ ಇವರು ಸುಧಾಕರ್ ಅವರು, ಗೌರವ್ ಅವರೆಲ್ಲ ನಮಗೆ ಪಾತ್ರಕ್ಕೆ ಪರಕಾಯ ಪ್ರವೇಶ ಆಗ್ಬೇಕಾದ್ರೆ ನಾವು ಡ್ರಿಂಕ್ಸ್ ಅಲ್ಲೇ ಇದು ಮಾಡಿಸ್ತಿದ್ರು ಅಂತ. ಅವಾಗೆಲ್ಲ ಹೇಗಿರ್ತಿದ್ರು ಅವರು? ತುಂಬ ಮಜಾ ಕೊಡೋನು ಗೌರವ್ ಅಂತೂ. ನಾನು ಅವತ್ತಿನ ದಿನ ಸೆಟ್ಟಿಗೆ ಹೋಗಿದ್ದೆ, ಫುಲ್ಲು ಕುಡಿದ್ಬಿಟ್ಟಿದ್ದ, ಫುಲ್ಲು ಪ್ರೀತಿ ಜಾಸ್ತಿ. ಮಮ್ಮಿ ಬನ್ನಿ ಮಮ್ಮಿ, ಎಲ್ಲಿ ಕೂತ್ಕೊಳ್ಳಿ ಮಮ್ಮಿ. ಯಾಕಂದರೆ ನಾವು ಶಾರ್ಟ್ ಮೂವಿಲಿ ನಾನು ಅವನು ತಾನೆ ಮದರ್ಸ್ ಡೇ ಇದರಲ್ಲಿ ತಾಯಿ ಮಗ ಮಾಡಿದ್ದು. ಫುಲ್ ಮಮ್ಮಿ ಕೂತ್ಕೊಳ್ಳಿ ಮಮ್ಮಿ, ನೀವಿಲ್ಲಿ ಕೂತ್ಕೊಳ್ಳಿ, ಏನು ಬೇಕು ಮಮ್ಮಿ ತಿನ್ನಕ್ಕೆ, ಅದು ಬೇಕಾ ಇದು ಬೇಕಾ ಅಂತ ಫುಲ್ ಎಕ್ಸೈಟೆಡ್ ಆಗಿಬಿಟ್ಟಿತ್ತು. ಚೆನ್ನಾಗಿತ್ತು, ಇಟ್ ವಾಸ್ ನೈಸ್. ನಿಮಗೆ ಏನಾದರೂ ಕ್ವಾಟ್ಲೆ ಕೊಡ್ತಿದ್ರಾ? ನಾನು ಇರಲಿಲ್ಲ ಅವತ್ತು ಸೆಟ್ಟಲ್ಲಿ. ಹೌದು, ಮಿಸ್ ಮಾಡ್ಕೊಂಡ್ಬಿಟ್ಟೆ ನಾನು. ನಿಮಗೆ ಅಂದ್ರೆ ಕಾಂಬಿನೇಷನ್ಸ್ ಏನು, ಹೇಗ್ರಿ, ಯಾವ ರೀತಿ ವರ್ಕ್ ಆಗಿದೆ ನಿಮ್ಮ ಕಾಂಬಿನೇಷನ್? ನಾನು ಆ್ಯಕ್ಚುಲಿ ಸುಧಾಕರ್ ಜೊತೆ ಫಸ್ಟ್ ಮಾಡಿದ್ದು ಕಾರ್ತಿಕ್ ಅವ್ರ ಜೊತೆ ಶಾರ್ಟ್ ಫಿಲಮ್ ಮಾಡಿದೆ, ಅದು ಒಳ್ಳೆ ಚೆನ್ನಾಗಿ ರೀಚ್ ಆಯಿತು. ನೆಕ್ಸ್ಟ್ ಗೌರವ್ ಜೊತೆ ಪೇರಾಗಿ ಮಾಡಿದೆ, ಅದನ್ನು ಸೋಡಾ ಬುಡ್ಡಿ ಅಂತ ಒಳ್ಳೆ ರೀಚ್ ಆಯಿತು. ಸುಧಾಕರ್ ಜೊತೆ -18+ ಅದು ಒಳ್ಳೆ ರೀಚ್ ಆಯಿತು. ಇವಾಗ ದೊಡ್ಡ ಸಿನಿಮಾದಲ್ಲಿ ಸುಧಾಕರ್ ಪೇರಾಗೇ ಮಾಡ್ತಿದ್ದೀನಿ. ಅದು ನೋಡಬೇಕಾಗಿದೆ ಇವಾಗ ಯಾವ ಥರ. ಆ್ಯಕ್ಚುಲಿ ನಮ್ಮ ಮೋಹಿತ್ ಸರ್ ನೋಡ್ಬೇಕಾದ್ರೆ ಎಲ್ಲರ ಪೇರು ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾದಲ್ಲಿ ಅಂತ ಹೇಳಿದ್ದಾರೆ. ಈಗ ಆಡಿಯನ್ಸ್ಗೆ ಬಿಟ್ಟಿದ್ದು. ನೀವಿನ್ನೂ ಮೂವಿ ನೋಡಿಲ್ಲ? ನಾನು ನೋಡಿದ್ದೀನಿ, ನನಗೆ ಇಷ್ಟ ಆಗಿದೆ. ನನಗೆ ತುಂಬ ಇಷ್ಟ ಆಗಿದೆ ಸಿನಿಮಾ, ತುಂಬ ಇಷ್ಟ ಆಗಿದೆ. ಬಟ್ ನಾವು ಹೇಳೋದಕ್ಕಿಂತ ಜನ ಹೇಳಬೇಕಲ್ಲ. ಬಟ್ ಶಾರ್ಟ್ ಫಿಲಮ್ಸಲ್ಲಿ ಎಲ್ಲ ಇವ್ರ ಜೊತೆ ಆ್ಯಕ್ಟ್ ಮಾಡಿಲ್ಲ ಅಂತಿಲ್ಲ, ಎಲ್ಲರ ಜೊತೆನೂ ಪೇರ್ ಮಾಡಿ ಆ್ಯಕ್ಟ್ ಮಾಡಿಬಿಟ್ಟಿದ್ದೀನಿ. ನೀವು ಮೇಡಮ್ ಎಲ್ರಿಗೂ ಅಮ್ಮ ಆಗಿದ್ದೀರಾ ಶಾರ್ಟ್ ಮೂವೀಸಲ್ಲಿ ಅಲ್ಲ? ಅದ್ರ ಬಗ್ಗೆ ಭಾಳ ಖುಷಿ ಆಗುತ್ತೆ. ತುಂಬ ಸೂಪರ್ ಹಿಟ್ ಆಗಿದ್ದು ಅದೇ ಹೇಳ್ದಂಗೆ -18+ ಮತ್ತು ಮದರ್ಸ್ ಡೇ ಕ್ಲಿಪ್ಪು. ತುಂಬ ಖುಷಿ ಆಗುತ್ತೆ, ಚೆನ್ನಾಗಿರುತ್ತೆ. ಅಂದರೆ ತಾಯಿ ಅಂತಂದರೆ ಎಮೋಷ್ನಲ್ ತಾಯಿನೇ ನೋಡ್ತಾ ಇರ್ತೀವಿ. ಈ ಶಾರ್ಟ್ ಮೂವಿನಲ್ಲಿ ತುಂಬ ವಿಭಿನ್ನವಾಗಿರೋ ತಾಯಿ, ನನಗೆ ಆ ಥರ ರೋಲ್ಸ್ ಅಂದರೆ ತುಂಬ ಇಷ್ಟ. ಈಗ ನೀವು ಬೈತಿರಲ್ಲ, ಅದೆಲ್ಲ ಹೆಂಗ್ ಬರುತ್ತೆ ಅಂದ್ರೆ ಅವ್ರಿಗೆ ಹೇಳ್ಕೊಡ್ತಾರೆ ಡೈರೆಕ್ಟ್ರ್ ಈ ಥರ ವರ್ಡ್ಗಳನ್ನು ಯೂಸ್ ಮಾಡಿ ಅಂತ, ಅಥವಾ ನಿಮ್ಮ ಡಿಕ್ಷನರಿಲೇ ಇರುವಂಥ ಪದಗಳ? ನಮ್ಮ ಅಪ್ಪನಾಣೆ ನಂಗೆ ಅದೆಲ್ಲ ಬರೋದಿಲ್ಲ. ನಾನು ಕೆಲವೊಂದು ವರ್ಡ್ಸ್ ಅಂತೂ ಇದೇನು ಸರ್ ಹಿಂಗಿದೆ ಅಂತ ನಾನು ಬಾಯ್ಹಟ್ಟು ಹೊಡ್ಕೊಂಡು ನಾನು ಹೇಳೋದು ವರ್ಡ್ಸು. ನಮ್ಮದು ಕೆಲವು ಪದಗಳಿರುತ್ತೆ ಅಷ್ಟೇ, ಕತ್ತೆ ಕೋತಿ ಅಂತ. ಬಟ್ ಇಲ್ಲಿ ಬೇರೆ ವಿಚಿತ್ರವಾದ ವರ್ಡ್ಸ್ ಇರುತ್ತೆ, ಖಂಡಿತ ಅದೆಲ್ಲ ಬರಲ್ಲ, ಬಾಯ್ಹಟ್ಟು ಹೊಡ್ಕೊಂಡೇ ಹೇಳೋದು. ಈಗ ಯಾವುದಾದ್ರೂ ನೆನಪಿರೋದೊಂದು ಹೇಳೋದಾದ್ರೆ? ಸ್ಯಾಂಡಲಲ್ಲಿ ಹೊಡಿತೀನಿ ಟೊಮೆಟೊ ಮುಂದೆ. ಏನದು, ಅದೇನು ಇದೆಯಲ್ಲ, ಯಾವನೇ ಇವನು, ಏನದು, ನೀನು ಹೇಳು, ನೀನು ಶುರು ಮಾಡು, ಬರುತ್ತೆ. ನೀವು ಶುರು ಮಾಡಿ. ನನಗಷ್ಟೇ ಮಮ್ಮಿ ಅಂತೀನಿ ಅಷ್ಟೇ ಅದರಲ್ಲಿ. ನೆನಪಾಗ್ತಾ ಇಲ್ಲ, ನಾನು ಒಂದ್ಸಲ ನೋಡ್ಬಿಟ್ರೆ ನೆನಪಾಗುತ್ತೆ. ಇವಾಗ ಸಿನಿಮಾ ರಿಲೀಸ್ಗೆ ರೆಡಿ ಇದೆ, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ, ನಮ್ಮನ್ನು ಬೆಳೆಸಿ. ಹೀರೋಯಿನ್ನು ಬೆಳಿಬೇಕು, ನಾವು ಸಹ ಕಲಾವಿದರು ಬೆಳಿಬೇಕು. ನಾವು ಈ ಥರ ಬೆಳೀತಾ ಇದ್ದೀವಿ, ನಮ್ಮನ್ನು ಬೇರೆ ಥರ ಬೆಳೆಸಿ ಅಂತ ಕೇಳ್ಕೊತಾ ಇದ್ದೀನಿ. ಒಳ್ಳೆ ಪ್ರಯತ್ನಕ್ಕೆ ಖಂಡಿತ ಆಡಿಯನ್ಸ್ ಸಪೋರ್ಟ್ ಮಾಡ್ಕೊಂಡೇ ಬಂದಿದ್ದಾರೆ. ಈಗ ಇನ್ನಷ್ಟು ಎಫರ್ಟ್ ಹಾಕಿ ಒಂದು ಸಿನಿಮಾ ಮಾಡಿದ್ದೀವಿ. ನಿಮ್ಮ ಎಲ್ಲರ ಪ್ರೀತಿ ಆಶೀರ್ವಾದ ನಮ್ಮ ಮೇಲೆ ಇರಬೇಕು. ಇದೇ January 30th ನಮ್ಮ ಸಿನಿಮಾ ಅಮೃತಾಂಜನ್ ರಿಲೀಸ್ ಆಗ್ತಿದೆ. ತಪ್ಪದೆ ಎಲ್ಲರೂ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರು ಯಾರಿದ್ರು ಆರಾಮಾಗಿ ಬಂದು ಒಂದು 2 hours ರಿಲ್ಯಾಕ್ಸ್ ಮಾಡಿಕೊಂಡು ಮೂವಿ ನೋಡಿಕೊಂಡು ನಮಗೆ ಸಪೋರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ನಮ್ಮ ಕಡೆಯಿಂದ ಕೂಡ ಆಲ್ ದಿ ಬೆಸ್ಟ್. ನೋಡಿದ್ರಲ್ವಾ, ಇದು ಮಧುಮತಿ ಅವರು ಹಾಗೆ ಪಾಯಲ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಸೂರಜ್ ಜೊತೆ ಪಲ್ಲವಿ ಎನ್ ರಾಜ್, ಕನ್ನಡ ಪಿಕ್ಚರ್.